ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತೊಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಹಲಸಿನಕಾಯಿ ಬೀಜದಿಂದ ಮಾಡಿದಂತಹ ಸಾಟು ಅಂತ ಕರಿಬೋದು. ನೀವೀಗಾಗಲೇ ಪ್ಲೇನ್ ಸಾಟನ್ನು ತಿಂದಿರಬಹುದಲ್ಲ, ಹಲಸಿನಕಾಯಿ ಬೀಜದಿಂದ ಡಿಫ್ರೆಂಟಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಅಷ್ಟೇ ರುಚಿಕರವಾಗಿ ಕೂಡ ಬಂದಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡುವಂತಹ ಈ ಸಾಟನ್ನು 1 ತಿಂಗಳಿಂದ 2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು. ಬನ್ನಿ ಹಾಗಾದರೆ ಇವತ್ತಿನ ಈ ಡಿಫ್ರೆಂಟ್ ಆದಂತಹ ಸಾಟ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಈಗ ಇಲ್ಲಿ ಮೊದಲಿಗೆ ಹಲಸಿನಕಾಯಿ ಬೀಜವನ್ನು ನಾವು ತಗೊಳ್ಬೇಕಾಗುತ್ತೆ. ಒಂದು 25 ಆಗುವಷ್ಟು ಹಲಸಿನಕಾಯಿ ಬೀಜಗಳಿವೆ. ಚೆನ್ನಾಗಿ ಇದನ್ನು ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕಿ ಫೈನಾಗಿ ಬೇಯಿಸ್ಕೊಳ್ಳೋಣ. ಒಂದು 3ರಿಂದ 4 ಸೀಟಿ ಆದರೂ ಕೂಗಿಸ್ಬೇಕು. ಅಷ್ಟರಲ್ಲೂ ಬೇಯಲಿಲ್ಲ ಅಂತಂದರೆ ಮತ್ತೆ ಸೀಟಿಯನ್ನು ಹಾಕಿ ಬೇಯಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿ ಬೇಯಬೇಕು. ಈಗ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ಸೀಟಿ ಕೂಗಿಸೋಣ. ಈಗ ಚೆನ್ನಾಗಿ ಬೆಂದ ನಂತರ ತೋರಿಸ್ತಾ ಇದ್ದೀನಿ. ನಾನೊಂದು 3 ಸೀಟಿ ಆದ ನಂತರ ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಸೂಪರಾಗಿ ಬೆಂದಿದೆ. ಇನ್ನು ಈ ಹಲಸಿನಕಾಯಿ ಬೀಜಗಳನ್ನು ನೀರಿಂದ ಸಪ್ರೇಟಾಗಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ನಾವು ಅದನ್ನು ಹೊರಗಡೆ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೋದು. ಈಗ ನಾವೀಗ ಬೇಯುವಾಗ ನೀರನ್ನು ಏನು ಹಾಕಿರ್ತೀವಲ್ಲ, ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಊಟದ ಜೊತೆಗೆ ಸೂಪರ್ ಆಗಿರುವಂತಹ ಸಾರು ಕೂಡ ಮಾಡ್ಕೊಳ್ಬೋದು. ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸಾರು ಮಾಡುವಂತಹ ರೀತಿಯನ್ನು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಸಹ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ. ಈಗ ಹೊರಗಡೆ ಸಿಪ್ಪೆಯನ್ನು ನೀಟಾಗಿ ತೆಕ್ಕೊಳ್ಳೋಣ. ನೀವು ಇದನ್ನು ಆಗತ್ತೆ ಅಂತಂದರೆ ಹೊರಗಡೆ ಬ್ರೌನ್ ಪಾರ್ಟ್ ಏನಿದೆ ನೋಡಿ, ಅದನ್ನು ಸಹ ತೆಗಿಬೋದು. ತುಂಬಾ ಬೆಳ್ಳಗೆ ಬರುತ್ತೆ ನಿಮಗೆ. ನಾನು ಕೂಡ ಸ್ವಲ್ಪ ಅಷ್ಟೇ ಹೊರಗಿನ ಪಾರ್ಟನ್ನು ನೋಡಿ ಈ ಥರ ತೆಕ್ಕೊಂಡಿದ್ದೀನಿ. ನಿಮಗೆ ಆಗತ್ತೆ ಅಂತಂದರೆ ಕಂಪ್ಲೀಟಾಗಿ ಎಲ್ಲನೂ ತೆಗೆದ್ರೆ ತುಂಬಾ ಬೆಳ್ಳಗೆ ಬರುತ್ತೆ. ಈಗ ಎಲ್ಲವನ್ನು ಸಹ ನೋಡಿ ಈ ಥರ ಬಿಳಿಯಾಗಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೆಕ್ಕೊಂಡಿದ್ದೀನಿ. ಇನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಇದನ್ನು ಫೈನಾಗಿ ರುಬ್ಕೊಳ್ಳೋಣ. ಎಷ್ಟು ನಿಮಗೆ ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ರುಬ್ಕೊಂಡಷ್ಟು ಸಾಟಿಗೆ ತುಂಬಾ ಚೆನ್ನಾಗಿ ಸಾಟು ಕೂಡ ರೆಡಿಯಾಗುತ್ತೆ. ಇನ್ನು ರುಬ್ಬೋದಕ್ಕೆ ಒಂದು ಅರ್ಧ ಲೋಟದಿಂದ 1 ಲೋಟ ಆದರೂ ಹಿಡಿಸ್ಬೋದು. ಎಷ್ಟು ನೀವು ನೀರನ್ನು ಹಾಕ್ತೀವಿ ಅಂದರೆ ನಾವು ರುಬ್ಕೊಂಡು ಬರುವಾಗ ಅದು ಕಡಿಮೆ ಆಯಿತು ಅಂತಂದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೋದು. ಒಟ್ಟಿನಲ್ಲಿ ನೈಸಾಗಿ ರುಬ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಒಂದು 3/4 ಲೋಟದಷ್ಟಾದರೂ ಹಾಕ್ಕೊಳ್ಬೋದು. ನೋಡಿ ಈಗ ನೋಡ್ತಿರ್ಬೋದು ಬೆಣ್ಣೆ ಥರ ಬಂದಿದೆ. ಅಷ್ಟು ಫೈನಾಗಿ ಬಂದದನ್ನು ಈಗ ಒಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಒಂದು ಅಗಲವಾದಂತಹ ಒಂದು ಪಾತ್ರೆಯನ್ನಾದರೂ ತಗೊಳ್ಳಿ ಅಥವಾ ಒಂದು ಬಟ್ಲನ್ನಾದರೂ ತಗೊಳ್ಳಿ. ಅದರಲ್ಲಿ ಈಗ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ಪ್ರಮಾಣವನ್ನು ನೋಡ್ಕೊಳ್ಳಿ. 1 ಕಪ್ಪು ಮೈದಾ ಹಿಟ್ಟಿಗೆ ಈಗ 1/4 ಕಪ್ ಆಗುವಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ಏಲಕ್ಕಿ ಇಡೀ ಏಲಕ್ಕಿಯನ್ನು ನೋಡಿ ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ಗಂಟೆಲ್ಲ ಇಲ್ಲದಂಗೆ ಈ ತುಪ್ಪವನ್ನು ಮೈದಾ ಹಿಟ್ಟಿಗೆ ಸರಿಯಾಗಿ ಈ ಥರ ಮಿಶ್ರಣ ಮಾಡಿಕೊಳ್ಬೇಕು. ನೋಡಿ ಈ ಥರ ಕಲಸ್ಕೊಳ್ಳಿ. ಈಗ ಪ್ರಮಾಣವನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ 1 ಕಪ್ಪು ಮೈದಾ ಹಿಟ್ಟಿಗೆ 1/4 ಕಪ್ ಆಗೋಷ್ಟು ತುಪ್ಪವನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕು. ನೀವೇನಾದರೂ 2 ಕಪ್ಪು ಮೈದಾ ಹಿಟ್ಟನ್ನು ಮಾಡ್ತಿರ್ತಾದರೆ ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಈಗ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಅಂತಂದಾಗ ನಾವೀಗ ರುಬ್ಬಿ ಇರುವಂತಹ ಈ ಹಲಸಿನಕಾಯಿ ಬೀಜದ ಪಲ್ಪ್ ಏನಿದೆ ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸ್ಕೊಳ್ಳೋಣ. ನಾವು ಮಾಮೂಲಿಯಾಗಿ ಸಾಟನ್ನು ಮಾಡ್ತೇವೆ ಅಂತ ಆದರೆ ಅದಕ್ಕೆ ಬರೀ ನೀರನ್ನು ಹಾಕಿ ಮಾತ್ರ ನಾವು ಸಾಟನ್ನು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು. ಬಟ್ ಇಲ್ಲಿ ನಾನಿಲ್ಲಿ ಹಲಸಿನಕಾಯಿ ಬೀಜದಲ್ಲಿ ಮಾಡಿರೋದ್ರಿಂದ ಹಲಸಿನಕಾಯಿ ಪಲ್ಪನ್ನು ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ನೋಡಿ ಈ ಥರ ಈ ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ತುಂಬ ನಾದುವಂತಹ ಅವಶ್ಯಕತೆ ಇಲ್ಲ. ಇಷ್ಟೇ ಸಾಕು. ಇಷ್ಟು ನಾದಿದ್ರೆ ಸಾಕಾಗುತ್ತೆ. ಇನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವಿದನ್ನು ಸಾಟನ್ನು ಮಾಡಿಕೊಳ್ಳೋಣ. ಈಗಾಗಲೇ ರುಬ್ಬಿದಂತಹ ಈ ಹಲಸಿನಕಾಯಿ ಬೀಜದ ಪಲ್ಪ್ ಏನಿದೆ ನೋಡಿ, ಇಷ್ಟು ಬಾಕಿಯಾಗಿದೆ. ಇದನ್ನು ಇನ್ನೀಗ ಪಾಯಸ ಆದರೂ ಮಾಡ್ಕೊಳ್ಬೋದು. ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಹಲಸಿನ ಬೀಜದ ಪಾಯಸ. ಅದನ್ನು ಸಹ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ. ಈಗ ನೋಡಿ ಒಂದೊಂದು ಉಂಡೆಗಳನ್ನಾಗಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೊಳ್ಬೇಕು. ನೀವು ಗಾತ್ರ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು. ಸಣ್ಣಕ್ಕೆ ಮಾಡ್ತೀರಂತಾದರೆ ಸಣ್ಣಕ್ಕೆ ಕೂಡ ಮಾಡ್ಕೊಳ್ಬೋದು. ದೊಡ್ಡಕ್ಕೆ ಮಾಡ್ತೀರಂದರೆ ಹಾಗೆ ಸಹ ಮಾಡ್ಕೊಳ್ಬೋದು. ಬಟ್ ಒಟ್ಟಿನಲ್ಲಿ ಮಧ್ಯಭಾಗದಲ್ಲಿ ನೋಡಿ ಈ ಥರ ಹೋಲ್ ಮಾಡ್ಕೊಳ್ಬೇಕು ಒಂದು.
ಇನ್ನು ಒಂದು ಸಲಕ್ಕೆ ನಾವು ಕರೆದು ತೆಗುವಷ್ಟು ಮಾತ್ರ ಈಗ ಉಂಡೆಗಳನ್ನು ಮಾಡಿಕೊಂಡ್ರೆ ಆಯಿತು. ಬಾಕಿ ಇರುವಂತಹ ಹಿಟ್ಟನ್ನು ಒಂದು ತಟ್ಟೆಯನ್ನು ಮುಚ್ಚಿ ಸೈಡಲ್ಲಿ ಇಟ್ಟಿರೋಣ, ಅದು ಒಣಗಿ ಹೋಗುತ್ತೆ. ಇಲ್ಲ ಅಂತಂದರೆ ಈಗ ಒಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಕೊನೆ ತನಕನೂ. ಅಂದರೆ ಒಂದು ಹತ್ರ ಒಂದು 10 ನಿಮಿಷದಿಂದ ಕಾಲು ಗಂಟೆ ಎಲ್ಲ ಹಿಡಿಯುತ್ತೆ. ಸ್ವಲ್ಪ ಪೇಷನ್ಸಿಂದ ಇದನ್ನು ಮಾಡ್ಕೊಳ್ಳಿ. ಎರಡು ಬದಿನೂ ಚೆನ್ನಾಗಿ ಇನ್ನೂ ಬ್ರೌನ್ ಕಲರ್ ಬರೋ ತನಕ ಇದನ್ನು ಕರೆದು ತಗೊಳ್ಬೇಕು. ಹೊಂಬಣ್ಣ ಬರೋದಕ್ಕಿಂತನೂ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮೀಡಿಯಮ್ ಊರಿನಲ್ಲಿ ಇದನ್ನು ಬೇಯಿಸೋದಕ್ಕೆ ಹೋಗಬೇಡಿ, ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಈಗಾಗಲೇ ನಾರ್ಮಲ್ ಆಗಿ ನಾವು ಸಾಟನ್ನು ಯಾವ ಥರ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಈಗಾಗಲೇ ನೋಡ್ಬೋದು ನೀವೀಗ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಒಂದನೇ ಸಲದನ್ನು ಈಗ ತೆಗಿಯೋಣ. ನೋಡಿ ಈ ಥರ ಬಂದಿದೆಯಲ್ಲ, ಸಾಕು ಇಷ್ಟು. ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನೋಡಿ. ಒಂದು ಅರ್ಧ ಕಪ್ಪು ಮೈದಾ ಆಗುವಷ್ಟು ತಗೊಂಡು ಅದಕ್ಕೆ ಒಂದು 10ರಿಂದ 15 ಹಲಸಿನಕಾಯಿ ಬೀಜಗಳನ್ನು ಬೇಯಿಸಿಬಿಟ್ಟು ಹಾಕ್ಕೊಂಡು ಮಾಡಿ ನೋಡಿ, ಆವಾಗ ನಿಮಗೊಂದು ಐಡಿಯಾ ಬರುತ್ತೆ. ನಾನು ಕೂಡ ಇದನ್ನು ಫಸ್ಟ್ ಟೈಮೇ ಮಾಡ್ತಿರೋದು, ಬಟ್ ಚೆನ್ನಾಗಿ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎರಡನೇ ಸಲದನ್ನು ಸಹ ಅದೇ ರೀತಿಯಾಗಿ ಹಾಕ್ಕೊಂಡು ಕರೆದು ತಗೊಳ್ಳೋಣ. ಒಂದೇ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇದು ತುಂಬ ಲೋ ಫ್ಲೇಮಲ್ಲೇ ಮಾಡುವಂಥದ್ದು. ಸ್ವಲ್ಪ ನೀವು ಜಾಸ್ತಿ ಉರಿಯಲ್ಲಿ ಇಟ್ಟರೂ ಅಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೇಯೋದಿಲ್ಲ, ಎಲ್ಲ ಹಸಿ ಹಸಿಯಾಗಿ ಇರುತ್ತೆ. ಈಗಾಗಲೇ ಎರಡನೇ ಬಾರಿ ಅದನ್ನು ಸಹ ತುಂಬ ಬ್ರೌನ್ ಕಲರಿಗೆ ಬರೋ ತನಕ ಕರೆದು ತಗೊಂಡಿದ್ದೀನಿ. ಇನ್ನು ಕಂಪ್ಲೀಟಾಗಿ ಇದು ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಅದಕ್ಕಾಗಿ ನೋಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ, ಇನ್ನು ತಣ್ಣಗಾಗಲಿ ಸರಿಯಾಗಿ. ಅಷ್ಟರಲ್ಲಿ ನಾವು ಸಕ್ಕರೆ ಪಾಕವನ್ನು ನಂತರ ಈಗ ಸ್ಟವ್ ಮೇಲೆ ಇಲ್ಲೊಂದು ಬಾಣಲಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಈಗ ಯಾವ ಕಪ್ಪು ಅಳತೆಯಿಂದ ನಾವು ಮೈದಾವನ್ನು ಹಾಕಿರ್ತೀವಲ್ಲ ಅದೇ ಕಪ್ಪಿನಿಂದ 3/4 ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಮತ್ತೊಂದು 1/4 ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಪಾಕವನ್ನು ಮಾಡ್ಕೊಳ್ಬೇಕು. 4 ಎಳೆ ಪಾಕವನ್ನು ಮಾಡ್ಕೊಳ್ಬೇಕು. ಈಗ ಅದು ಪಾಕ ಆಗೋಷ್ಟು ಹೊತ್ತಲ್ಲಿ ಇಲ್ಲಿ ಸೈಡಲ್ಲಿ ಇನ್ನೊಂದು ದೊಡ್ಡ ತಟ್ಟೆಗೆ ನಾನು ತುಪ್ಪವನ್ನು ಸವರಿ ಇಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಸಕ್ಕರೆ ಕೂಡ ಕರಗಿದೆ. ಇಲ್ಲಿ ಒಂದೆಳೆ ಪಾಕ ನಾನೀಗ ತೋರಿಸ್ತೀನಿ ನೋಡಿ, ಇದು ಒಂದೆಳೆ ಆಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಒಂದೇ ಒಂದು ನಿಮಿಷ ನಾವು ಕುದಿಸಿದ್ರೆ ಇದು 4 ಎಳೆ ಪಾಕಕ್ಕೆ ಟರ್ನ್ ಆಗುತ್ತೆ. ನಾನೀಗ ತೋರಿಸ್ತೀನಿ ಅದನ್ನು ಸಹ ಹೇಗೆ ಬರುತ್ತೆ ಅಂತ. ನೋಡಿ ಈ ಥರ ಬರುತ್ತೆ. ಅದು 4 ಎಳೆ ಪಾಕ ಅಂತಂದರೆ ನಾವು ಕೈಯಲ್ಲಿ ಹೀಗೆ ಮುಟ್ಟಿದಾಗ ನೋಡಿ ಸೈಡಿಂದ ಮತ್ತು ಮೇಲಿಂದ ಎಲ್ಲ ಕಡೆಯಿಂದಲೂ 4 ಸ್ಟ್ರಿಂಗು ಬರುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಚೆಕ್ ಮಾಡೋದು ಹೇಗೆ ಅಂತಂದರೆ ಸೈಡಿಂದೆಲ್ಲ ನಾವು ಸೌಟನ್ನು ಹಾಕಿ ಬಂದಾಗ ಅದು ನಿಮಗೆ ಗಟ್ಟಿ ಆಗುತ್ತೆ. ಈಗಾಗಲೇ ಉರಿಯನ್ನು ಆಫ್ ಮಾಡ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ಇನ್ನು ನಾವಾಗಲೇ ಮಾಡಿಟ್ಟಂತಹ ಸಾಟನ್ನು ಒಂದೊಂದಾಗಿ ನೋಡಿ ಈ ಥರ ಹಾಕ್ಕೊಂಡು ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಹೀಗೆ ಹಾಕ್ತಾ ಬಂದರೆ ಆಯಿತು. ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ತಾ ಇದ್ದೀನಿ. ನೀವು ಆಗತ್ತೆ ಅಂತಂದರೆ ಒಂದೊಂದನ್ನಾಗಿ ಹಾಕ್ಕೊಳ್ಬೋದು, ಅಥವಾ ಈ ಥರ ಒಟ್ಟಿಗೆ ನೀವು ಹಾಕ್ಕೊಂಡ್ರೆ ಅದು ಸಹ ತುಂಬಾ ಸುಲಭವಾಗಿ ಹಾಕ್ಕೊಳ್ಬೋದು. ನಾನು ಕೂಡ ಹಾಗೆಯೇ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಒಂದೊಂದಾಗಿ ನೀವು ಹಾಕಿದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ, ಒಮ್ಮೆಲೆ ನೀವು ಹಾಕಿದರೆ ತುಂಬ ಸುಲಭದಲ್ಲಿ ಹಾಕಿ ತೆಗಿಬೋದು. ಒಮ್ಮೆಲೆ ಹಾಕಿದಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನಾವು ತೆಗೆದು ತಟ್ಟೆಗೆ ಹಾಕ್ಕೊಳ್ಬೇಕು. ಹಲಸಿನಕಾಯಿ ಬೀಜದಿಂದ ತುಂಬಾ ರುಚಿಕರವಾದಂತಹ ಸಾಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.